ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, KA ದವರು 5 ವಿಶೇಷ ಇನ್ಸ್ಟ್ರಕ್ಷನನ್ನು ಹೊರಡಿಸಿದ್ದಾರೆ. ಇದು ಅಪ್ಲಿಕೇಶನ್ ಹಾಕಿರೋ ವಿದ್ಯಾರ್ಥಿಗಳು ಮತ್ತು ಅಪ್ಲಿಕೇಶನ್ ಮುಂದೆ ಯಾರು ಹಾಕ್ತಾರೋ ಅವ್ರಿಗೂ ಈ 5 ಇನ್ಸ್ಟ್ರಕ್ಷನ್ ಅವ್ರಿಗೂ ಅನ್ವಯಿಸುತ್ತೆ ಫ್ರೆಂಡ್ಸ್. ಅದು ಯಾವ್ಯಾವ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಓಕೆನಾ. ಮೊದಲನೇದಾಗಿ ನೋಡೋದಾದರೆ, ಅರ್ಜಿ ಸಲ್ಲಿಸುವ ಲಿಂಕ್ ದಿನಾಂಕ ಮತ್ತು ಅರ್ಜಿ ತಿದ್ದುಪಡಿ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅರ್ಜಿ ಸಲ್ಲಿಸುವ ದಿನಾಂಕ ನೋಡೋದಾದರೆ 8/7/2026 ಸಂಜೆ 4 ಗಂಟೆಯವರೆಗೂ ವಿಸ್ತರಿಸಲಾಗಿದೆ. ಅರ್ಜಿ ತಿದ್ದುಪಡಿ ಮಾಡಲು ದಿನಾಂಕ ನೋಡೋದಾದರೆ 10/7/2026 13/7/2026 ವಿಸ್ತರಿಸಲಾಗಿದೆ ಫ್ರೆಂಡ್ಸ್. ಇದು 2 ವಿಷಯ ಆಗಿರುತ್ತೆ. ಮತ್ತು 3ನೇ ವಿಷಯ ನೋಡೋದಾದರೆ, ಅದಕ್ಕಿಂತ ಮುಂಚೆ ಇದು ಏನಪ್ಪ ಅಂದರೆ, KA ಈ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಮುಂದೆ ಯಾವುದೇ ಡೇಟ್ಗಳನ್ನು ಮುಂದೂಡುವುದಿಲ್ಲ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್, ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಹಾಗೆ 3ನೇ ಇನ್ಸ್ಟ್ರಕ್ಷನ್ ನೋಡೋದಾದರೆ, ಕನ್ನಡದಲ್ಲಿ ಪರೀಕ್ಷೆ ಯಾರು SSLC ಮತ್ತು KA ನಡೆಸಿರುವ ಗ್ರೂಪ್ A ಗ್ರೂಪ್ B ಹುದ್ದೆಗಳಲ್ಲಿ ಯಾರು ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿಲ್ಲ ಅಂಥವರಿಗೆ ಈ ಎಕ್ಸಾಮನ್ನು ನಡೆಸ್ತಿದ್ದಾರೆ. ಒಂದೊಂದೇ ನೋಡೋಣ, ಓಕೆನಾ. ನೋಡಿ, SSLCಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳು ಈ ಎಕ್ಸಾಮ್ಗೆ ಅರ್ಹರಾಗಿರಲ್ಲ. ಯಾರಂದರೆ ಅರ್ಹರಾಗಿರ್ತಾರೆ ಅಂದರೆ, SSLCಯಲ್ಲಿ ಮತ್ತು ಹೈಯರ್ ಎಜುಕೇಷನಲ್ಲಿ ಯಾರು ಕನ್ನಡ ಸಬ್ಜೆಕ್ಟನ್ನು ಅವರು ಪ್ರಥಮ ಭಾಷೆ ಹಾಗೂ ದ್ವಿತೀಯ ಭಾಷೆಯಾಗಿ ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿರಲ್ವ ಅಂಥವ್ರಿಗೆ ಈ ಎಕ್ಸಾಮ್ ಅರ್ಹರಾಗಿರ್ತಾರೆ. ಮತ್ತು ಇನ್ನೊಂದು, KEA ನಡೆಸಿರುವ SDI FDA ಮತ್ತು ವಿವಿಧ ಇಲಾಖೆಗಳಲ್ಲಿ ನಡೆಸಿರುವ ಎಕ್ಸಾಮ್ಗಳಲ್ಲಿ ಅವರು ಕನ್ನಡ ಪತ್ರಿಕೆಯನ್ನು ಎಕ್ಸಾಮ್ ನಡೆಸಿರುತ್ತಾರೆ. ಅದರಲ್ಲಿ ನೀವು ಪಾಸ್ ಆಗಿದ್ರೆ ಈ ಎಕ್ಸಾಮ್ಗೆ ನೀವು ಅರ್ಹರಾಗಿರಲ್ಲ, ಓಕೆನಾ. ಅದೇ ರೀತಿ ನೋಡೋದಾದರೆ, ಇದಕ್ಕೆ ಪ್ರಮುಖ ವೇಳಾಪಟ್ಟಿ 19/7/2026 ಭಾನುವಾರ. ವಿಷಯ ಬಂದು ಕನ್ನಡ ಭಾಷಾ ಪರೀಕ್ಷೆ ಆಗಿರುತ್ತೆ. ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30ರವರೆಗೆ. ಗರಿಷ್ಠ ಅಂಕ ಬಂದು 150 ಅಂಕಗಳಾಗಿರುತ್ತೆ. ಒಟ್ಟು ಪ್ರಶ್ನೆಗಳು 100 ಆಗಿರುತ್ತೆ, ಓಕೆನಾ. ಅದೇ ರೀತಿ ಸೂಚನೆ ನೋಡೋದಾದರೆ, ಈ ಎಕ್ಸಾಮ್ಗೆ ಪ್ರತಿ ಪ್ರಶ್ನೆಗೆ 1.5 ಅಂಕಗಳಿದ್ದು ಅಂದರೆ 150 ಮಾರ್ಕ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇದರಿಗೆ ಅದಕ್ಕೆ 1 ಪಾಯಿಂಟ್ ಅಂಕಗಳಿದ್ದು ಪ್ರತಿ ಎಲ್ಲ ಪ್ರಶ್ನೆಗಳಿಗೂ ಸಮಾನ ಅಂಕಗಳಿರುತ್ತೆ. ಇದರಲ್ಲಿ ಯಾವುದೋ ನೆಗೆಟಿವ್ ಮಾರ್ಕ್ಸ್ ಯಾವುದೂ ಇರಲ್ಲ ಫ್ರೆಂಡ್ಸ್. ನೀವು ಎಷ್ಟು ಮಾರ್ಕ್ಸ್ ಪಡ್ಕೊಂಡಿರ್ತೀರೋ ಅಷ್ಟು ಮಾರ್ಕ್ಸ್ ನಿಮಗೆ ಆ್ಯಡ್ ಆಗುತ್ತೆ, ಓಕೆನಾ. ಇದನ್ನು KA ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ OMR ಎಕ್ಸಾಮ್ ಇರುತ್ತಲ್ಲ, ಅದಕ್ಕೆ ಇವರು ಕನ್ಸಿಡರ್ ಮಾಡಲ್ಲ. ಏನಂದರೆ ಇದೊಂದು ನೀವು ಎಲಿಜಿಬಲ್ ಅಷ್ಟೇ ಅಂತ ಇದು ಪ್ರೂವ್ ಮಾಡ್ಕೊಳಕ್ಕೆ ಈ ಎಕ್ಸಾಮ್ ನಡೆಸೋದು, ಓಕೆನಾ. ಇಷ್ಟು ಫ್ರೆಂಡ್ಸ್, ಈ ವಿಡಿಯೋ KA ಹೊರಡಿಸಿರುವ ಹೊಸ ಅಧಿಸೂಚನೆ ಆಗಿರುತ್ತೆ. ಯಾರ್ಯಾರು ಈ ಎಕ್ಸಾಮ್ಗೆ ಅರ್ಹರಾಗಿರ್ತಾರೋ ಅವರು ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಲೇಬೇಕು. ಇಲ್ಲಾಂದರೆ ಎಕ್ಸಾಮ್ ಅವರು ಕಂಡಕ್ಟ್ ಮಾಡೋಕ್ಕಾಗಲ್ಲ ಮತ್ತು ಹಾಲ್ ಟಿಕೆಟು ಜನರೇಟ್ ಆಗಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಇದೇ ಥರದ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.